ಅಣ್ಣ ಅಣ್ಣ ತುಂಬ ಭಯ ಐತೈತೆ ಅಣ್ಣ. ಸುಮ್ಮನಿರಪ್ಪ ಆಯ್ತು. ಕಡೆ ಸೌಂಡ್ ಬತ್ತೈತೆ ಅಣ್ಣ. ಅಣ್ಣ ಕಡೆ ಏನೋ ಜಾಸ್ತಿ ಸೌಂಡ್ ಬತ್ತೈತೆ ಅಣ್ಣ. ಅಣ್ಣ ಏನೋ ಸೌಂಡ್ ಬಂತಣ್ಣ ಆ ಕಡೆ. ಇಲ್ಲಿ ತಿರ್ಗಿ ನೋಡ್ಬೇಡವ ಚಿನ್ನ. ಅಣ್ಣ ಅಲ್ಲಿ ಯಾರ ಕೂತಾವ್ ನೋಡು, ಕಾಣಿಸ್ತಾ? ಅಣ್ಣ ಕಾಣಿಸ್ತು ಅಣ್ಣ ಅಲ್ಲಿ ಅಲ್ಲಿ. ಯಾರು? ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಹಳ ಖುಷಿ ಆಗ್ತಿದೆ, ಬಹಳ ಖುಷಿಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಸುಮಾರು ಟೈಮ್ ಆಗಿದೆ, ಬಟ್ ಈ ಖುಷಿ ಮುಂದೆ ಭಯ ಆಗಿರ್ಬೋದು, ನಮಗೇನೋ ತೊಂದರೆ ಆಗುತ್ತೆ ಅನ್ನೋ ಒಂದು ಆತಂಕ ಆಗಿರ್ಬೋದು, ಏನು ಕೂಡ ಕಾಣಿಸ್ತಾ ಇಲ್ಲ ನನಗೆ. ಸೊ ಲೈಟಾಗಿ ಸಪೋರ್ಟ್ ಕಡಿಮೆ ಆಗ್ತಿದೆ, ಖಂಡಿತವಾಗ್ಲೂ ಹರ್ಟ್ ಆಗ್ತಿದೆ. ಇಷ್ಟೆಲ್ಲ ರಿಸಿಪ್ಟ್ ತಗೋತಿರೋದು ನಿಮಗೋಸ್ಕರ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ಅಥವಾ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ರೆ ಖಂಡಿತವಾಗ್ಲೂ ನಾವು ತಿದ್ಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀವಿ. ನೀವು ಅತಿ ಹೆಚ್ಚು ಶೇರ್ ಮಾಡಿದಾಗ ಮಾತ್ರ ತುಂಬ ಜನ ನೋಡಿ ಇದು ಸರಿ ಇದೆ, ತಪ್ಪಿದೆ ಅಂತ ಹೇಳಿದಾಗ ಖಂಡಿತ ತಿದ್ಕೊತೀವಿ. ಮತ್ತು ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ನಲ್ಲ, ಒಬ್ಬ ಚಿಕ್ಕ ಹುಡುಗ ನಮ್ಮ ವಿಡಿಯೋ ನೋಡಿ, ಅಣ್ಣ ಈ ಥರ ಒಂದು ಪ್ಲೇಸ್ ಇದೆ ಅಣ್ಣ, ನೀವು ಖಂಡಿತವಾಗ್ಲೂ ನಮ್ಮ ಊರಿಗೆ ಬರಲೇಬೇಕು ಅಂತ ಸುಮಾರು ಒಂದೂವರೆ ತಿಂಗಳಿಂದ ಮೆಸೇಜ್ ಆಗ್ತಾಯಿದ್ದ. ನಾನು ನೋಡಿರಲಿಲ್ಲ. ಇವತ್ತು ಅವ್ರ ಊರಿಗೆ ಬಂದಿದ್ದೀವಿ. ಪ್ಲೇಸ್ ಲೋ ಪುಟ್ಟ ಅಣ್ಣ ಏನೋ ಸೌಂಡ್ ಆಗ್ತೈತೆ ಅಣ್ಣ. ಏನೋ ಸೌಂಡ್ ಅಲ್ಲ ರಜಾ, ನಿಮ್ಮೂರ್ದೇ ಸೌಂಡು. ಸೊ ತಿಳಿದ್ಬಿಟ್ಟಾರಪ್ಪ ಸುಮ್ಮನಿರು. ಒಬ್ಬ ಚಿಕ್ಕ ಹುಡುಗನಿಗೆ ನಮ್ಮ ವಿಡಿಯೋ ರೀಚ್ ಆಗಿ ಅವ್ನ ಮನ್ಸಿಗೆ ಬಂದು ನಮ್ಮೂರಲ್ಲಿ ಕೂಡ ಇದು ಇನ್ವಿಟೇಷನ್ ಮಾಡಿಸ್ಬೇಕಲ್ಲ ಅಂತ ನಮ್ಮನ್ನು ಪ್ರೀತಿಯಿಂದ ಕರೆದೋಣ, ಬರಲೇಬೇಕು ಅಂತ. ಅವನ್ನ ಮಾತಿಗೆ ನಾವು ಇಲ್ಲ ಅನ್ನೋಕ್ಕೆ ಆಗಿಲ್ಲ ಖಂಡಿತವಾಗ್ಲೂ. ಸೊ ಫಸ್ಟ್ ಅವನ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಈ ಊರಲ್ಲಿ ನಡೆದಿರೋ ಘಟನೆ ಬಗ್ಗೆ ತಿಳ್ಕೊಳ್ಳೋಣ. ಚಿನ್ನ ನಮಸ್ತೆ ಕಣ. ನಮಸ್ತೆ ಅಣ್ಣ. ವೆಲ್ಕಮ್ ಟು ಮೈ ಚಾನಲ್ ಅಪ್ಪ. ನಿನಗೆ ಅಣ್ಣ ಕೊಡಿಲಿ, ಕ್ಯಾಮ್ರಾ ಕೊಡ, ಇಟ್ಕೋತೀನಿ. ನಿಂತ್ಕೋಬೇಕು ಕಡೆ. ಏನೋ ಒಂದು ಹೆಸರು ನೋಡಿ. ನನ್ನ ಹೆಸರು ನವೀನ್ ಅಂತ ಅಣ್ಣ. ಇವನ ಹೆಸರು ನವೀನ್ ಅಂತ. ಒಬ್ಬ ಇವನು ಅಣ್ಣ ಹಿಂಗೆ ಬರಬೇಕು, ನೀವು ಖಂಡಿತವಾಗ್ಲೂ ಮಿಸ್ ಮಾಡಬಾರ್ದು ಅಂತ ಹೇಳಿದಾಗ ನಾನೇನು ಚಿಕ್ಕ ತಮಾಷೆ ಮಾಡ್ತಾನೆ ಅಂತ ಅಂದ್ಕೊಂಡೆ. ಬಟ್ ಈ ಪ್ಲೇಸ್ ನೋಡಿ ನನಗೆ ಅನ್ನಿಸ್ತು, ಬಿಡಪ್ಪ ಟೆರರ್ ಪ್ಲೇಸ್ಗೆ ಕರ್ಕೊಬಂದು ಅಂತ ಅನ್ನಿಸ್ತು. ಏನು ನಮ್ಮನ್ನು ಕರೆಸ್ಬೇಕು ಅನ್ನಿಸ್ತು ನಿಮಗೆ? ಅಣ್ಣ ನಿಮ್ಮ ಚಾನಲ್ ತುಂಬ ಚೆನ್ನಾಗೈತೆ ಅಣ್ಣ. ನೋಡ್ತಾ ನಮಗೂ ಖುಷಿ ಆಗುತ್ತೆ. ತುಂಬ ಭಯಂಕರವಾಗೈತೆ ವಿಡಿಯೋ ನಿಮ್ಮದು. ತುಂಬ ಚೆನ್ನಾಗಿ ಮಾಡ್ತೀರಾ ಅಣ್ಣ. ಇಲ್ಲೊಂದು ಪ್ಲೇಸ್ ಇತ್ತು ನಮ್ಮೂರಲ್ಲಿ, ಅದಕ್ಕೆ ನಿಮ್ಮನ್ನು ಕಮೆಂಟ್ ಆಗ್ತಿದೆ, ನೀವು ನೋಡಿಲ್ಲ. ಏನು ಸೌಂಡದು? ಏನೋ ಯಾರೋ ಆ ಕಡೆ ಅಣ್ಣ. ಹೋಲಿ ಚಿನ್ನ, ನಮ್ಮನ್ನೇನು ಕರೆಸ್ಬೇಕು ಅನ್ನಿಸ್ತಪ್ಪ ಅಣ್ಣ. ನೀವು ಚೆನ್ನಾಗಿ ಮಾಡ್ತೀರಣ್ಣ ವಿಡಿಯೋ, ಅದಕ್ಕೆ ನಿಮ್ಮನ್ನೇ ಕರೆಸ್ಬೇಕು ಅಂತ ಅಣ್ಣ. ಇದು ಚಿನ್ನ, ಸೊ ಏನು ಇಷ್ಟ ನಮ್ಮ ವಿಡಿಯೋಗಳಲ್ಲಿ ನಿನಗೆ? ನಿಮ್ಮ ವಿಡಿಯೋಲಿ ಅಣ್ಣ ನಿಮ್ಮ ಮಾತು ಚೆನ್ನಾಗಿ ಆಡ್ತೀರಾ. ಹಾಂ, ನಿಮ್ಮ ಅಭಿಪ್ರಾಯನೂ ಚೆನ್ನಾಗೈತೆ ಅಣ್ಣ. ಓಕೆ ಅಣ್ಣ ಅದಕ್ಕೆ. ಸೊ ಏನಪ್ಪ ಈ ಊರ ಕತೆ ಹೇಳಪ್ಪ. ಈ ಊರ ಕತೆ ಅಣ್ಣ, ಇಲ್ಲಿ 4 ಜನ ಕಾರಲ್ಲಿ ತುಂಬ ಫಾಸ್ಟಾಗಿ ಡ್ರಿಂಕ್ ಮಾಡ್ಕೊಂಡು ಹೆವಿ ಟೈಟಾಗಿ ಬರ್ತಾಯಿದ್ರು. ಇಲ್ಲೊಂದು ಕೆರೆ ಐತೆ, ಆ ಕೆರೆಯಲ್ಲಿ ಬಂದು ಫೋರ್ಸಾಗಿ ಬಂದು ಇಲ್ಲಿ ಬಿದ್ದೋಯ್ತಾರೆ ಕೆರೆಯಲ್ಲಿ. ಈ ಕೆರೆಲ್ಲ? ಹೌದು ಅಣ್ಣ. ಶಿಫ್ಟ್ ಕಾರು, 4 ಜನ ಅಣ್ಣ. ಓಕೆ ಹಳ್ಳ ಥರ ಐತಲ್ಲ ಹಳ್ಳ? ಹಾಂ ಅಣ್ಣ, ಅಲ್ಲೇ 4 ಜನ ಬಿದ್ದೋಗಿರ್ತಾರೆ ಕಾರಲ್ಲಿ. ಓಕೆ. ನಾವು ಭಾನುವಾರದತ್ತು ಈಜೋಡಿಯಾಗಿ ಬರ್ತಾಯಿದ್ದೋ ಈ ಕೆರೆಗೆ. ನಾವು ಇನ್ನೂ 2 ಫ್ರೆಂಡ್ಸು, ಇನ್ನೂ 3 ಜನ ಅವರೇ, ಅವರೆಲ್ಲ ಈಜೋಡಿಯಾಗಿ ಬರ್ತಾಯಿದ್ದೋ. ಅವಾಗ ನೋಡಿದಾಗ ಇಲ್ಲಿ ಅವಾಗೇನೋ ಇತ್ತು. ನಾವು ಎಲ್ಲ ಊರವ್ರಿಗೆಲ್ಲ ಹೇಳಿ
ಅವಾಗೆಲ್ಲ ಎಲ್ಲ ಎತ್ತಿಸಿದ್ರು ಕ್ರೈನ್ ಎಲ್ಲ ಸೊ ತಂದು. ಅದಾದಮೇಲೆ ಅವ್ರು ಶಾಂತಿಗಿಂತ ಆತ್ಮಕ್ಕೆ ಶಾಂತಿ ಕೊಡೋದು ಏನಾದರೂ ಅವೆಲ್ಲ ಏನೂ ನಡೆದಿಲ್ಲ ಅಣ್ಣ. ಅದಕ್ಕೆ ನಿಮ್ಮನ್ನು ಕರ್ಸಿರೋದಲ್ವ ಅಣ್ಣ ನಾವು. ಏನೇನು ತೊಂದರೆ ಕೊಡ್ತಾ ಇದೆ ಇಲ್ಲಿವರೆಗೆಲ್ಲ? ತೊಂದರೆ ಅಣ್ಣ, ಇಲ್ಲಿ ಯಾರಿಗೂ ಓಡಾಡಕ್ಕೆ ಬಿಡಲ್ಲ. ಹಾಂ ಜಾಸ್ತಿ ಯಾರು ಇಲ್ಲಿ ಗಾಡಿನ ಓಡಾಡಲ್ಲ ಇವಾಗ. ಹಾಂ ಸೌಂಡ್ ಬರೋದು ಜಾಸ್ತಿ ಆಗುತ್ತಣ್ಣ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ರಾತ್ರಿ 12 ಗಂಟೆ ಆದರೆ ಜಾಸ್ತಿ ಸೌಂಡ್ ಬರೋದಾಗುತ್ತೆ. ಕೇಳಿಸ್ತಾ? ಅಣ್ಣ ಕೇಳಿಸ್ತಾ ಆ ಕಡೆ. ಹುಡುಗ ಕಂಪ್ಲೀಟ್ ನನಗೂ ಹೇಳಿದ್ದಾನೆ. ಕ್ಯಾಮರಾ ಎತ್ಕೊಮ್ಮ, ನಾವು ಇಬ್ಬರೇ ಬಂದಿರೋ ಕಾರಣದಿಂದ. ಅಮ್ಮ ಅಣ್ಣ ನಿಧಾನ ಅಣ್ಣ. ಇರೋ ಯಾರೋ ತೊಳ್ಳಂಗೆ ಆಗುತ್ತಲ್ಲ ಇಲ್ಲೂ. ಸೊ ನಾವು ಇಬ್ಬರೇ ಬಂದಿರೋ ಕಾರಣದಿಂದ ಸ್ವಲ್ಪ ಭಯ ಇದೆ ಖಂಡಿತವಾಗ್ಲೂ. ಯಾಕಂದರೆ ಚಿಕ್ಕ ಹುಡುಗ ಅವ್ರ ಮನೇಲಿ ಹೇಳಿಲ್ಲ, ಅವನು ಅವ್ರ ಮನೇಲಿ ಕೇಳದೆ ಬಂದಿದ್ದಾನೆ. ಖಂಡಿತವಾಗ್ಲೂ ಅವನ್ನ ಆ ಪ್ರೀತಿ ವಿಶ್ವಾಸಕ್ಕೆ ನನ್ನ ಪ್ರಾಣ ಕೂಡ ಲೆಕ್ಕ ಇಲ್ಲ ಅಂತ ಅನ್ನಿಸ್ತು ನನಗೆ ಖಂಡಿತವಾಗ್ಲೂ. ಅದಕ್ಕೆ ಸೊ ಫ್ರೆಂಡ್ಸು ಟ್ರಿಪ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಶಿಫ್ಟ್ ಕಾರಿಂದ ಈ ಹಳ್ಳಿಗೆ ಬಿದ್ದಿರ್ತಾರೆ. ಐ ಹೋಪ್ ಯು ಸೀಯಿಂಗ್ ದಿಸ್ ಒನ್. ಈ ಹಳ್ಳಿಗೆ ಬಿದ್ದು ಕಂಪ್ಲೀಟ್ ಪ್ರಾಣ ಕಳ್ಕೊಂಡಿರ್ತಾರೆ. ನಾನು ಈ ವಿಡಿಯೋ ಓಕೆ, ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಏನು ವಿಚಾರ, ಏನು ಪಿಕ್ಚರ್ ಅಂತ. ಬಟ್ ಫೈನಲಾಗಿ ಹೇಳೋದಷ್ಟೇ, ಗಾಡಿಗಳನ್ನ ನಿಧಾನಕ್ಕೆ ಓಡಿಸಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮತ್ತೆ ಇವಾಗ ಬಂದಿದ್ದು, ಬಂದ ತಕ್ಷಣ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತೆ. ಬಂದದ್ದೇ ಆಯಿತು 12:30 ಆಗೋಯ್ತು. ಬಂದ ತಕ್ಷಣ ಡೈರೆಕ್ಟಾಗಿ. ಚಿನ್ನ, ನಿಮ್ಮ ಫ್ಯಾಮಿಲಿಯಲ್ಲ ಎಷ್ಟು ಜನ ಮಕ್ಕಳು, ಏನು ಕತೆ? ಎಲ್ಲ ಚೆನ್ನಾಗಿದ್ದಾರೆ ನನ್ನ ಫ್ಯಾಮಿಲಿ ಎಲ್ಲ? ಚೆನ್ನಾಗಿದ್ದಾರೆ. ಸೂಪರ್ ಬಂಗಾರ. ಅಲ್ಲ ಕಣ, ಈ ರೇಂಜ್ ಟೆರರ್ ಐತಲ್ಲ ಚಿನ್ನ. ಅಣ್ಣ ಇಲ್ಲಿ ಯಾವಾಗ ಯಾವುದು ಗಾಡಿ ಜಾಸ್ತಿ ಓಡಾಡಲ್ಲ ಅಣ್ಣ. ತುಂಬ ಭಯಂಕರ. ಫುಲ್ಲು ಹಳ್ಳ ಇದು ಅಣ್ಣ, ಫುಲ್ಲು ಹಳ ಐತಣ್ಣ. ಓಕೆ 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 ಓಕೆ. ಇಲ್ಲಾರು ಅವತ್ತಿನ ಒಂದು ಸತ್ತಾಗಿನ ಏನು ಅದು ಇದು ಶಾಂತಿಗಿಂತ ಆಳ್ಮುಳು ಕಡ್ಡಿ ಕಸ ಏನಾದ್ರು? ಏನೂ ಇಲ್ಲ ಅಣ್ಣ, ಅವೆಲ್ಲ ಅದಕ್ಕೆ ಅಲ್ವಾ ನಿಮ್ಮನ್ನು ಕರ್ಸಿರೋದಲ್ವ ಅಣ್ಣ. ಅಲ್ಲಪ್ಪ, ಅದ್ರ ಬಗ್ಗೆ ಅಲ್ಲ. ಮತ್ತೆ ಸಾಯೋರಿಗೆ ಯಾರಾದ್ರು ಸಾಯಿಸಿರೋಂಥದ್ದು ಇನ್ನೂ ಇಲ್ಲ ಅಣ್ಣ, ಆ ಥರ ಯಾವುದು ನಡೆದಿಲ್ಲ ಇನ್ನೂ. ಬಟ್ ಅಲ್ಲಿ ಸೌಂಡು ಸೌಂಡ್ ಎಲ್ಲ ಬರುತ್ತೆ, ಎದುರಿಸೋದು ಮಾತ್ರ. ಎದುರಿಸೋದೆಲ್ಲ ಬರುತ್ತೆ. ಬೇವಿನ ಮರ ಐತೆ. ಅಲ್ಲಮ್ಮ, ಇನ್ನೊಂದು ವಿಚಾರ ಏನು ಗೊತ್ತಾ? ಇಷ್ಟು ಧೈರ್ಯ ಮಾಡಿ ಬಂದಿದೆಯಲ್ಲ, ಭಾರಿ ಖುಷಿ ಆಗುತ್ತೆ ಕಣ ನೀನು ನೋಡೋದ್ರಲ್ಲಿ. ಒಳ್ಳೆ ಚಿಕ್ಕ ಹುಡುಗ ಚೋಟು ಥರ ಇದೆ ಕಣ. ಚೋಟು ಅಣ್ಣ ಸೂಪರ್ ಬಿಡ ಚೋಟಲ್ಲಿ. ಮೆಚ್ಚಬೇಕಾದ ನಿನ್ನ ಧೈರ್ಯನ. ನಿಂಗೆ ಭಯ ಆಗ್ತದೆ ನನ್ನ ಜೊತೆ ಬರೋಕ್ಕೆ? ಭಯ ಆಗಲ್ಲ ಅಣ್ಣ, ಸ್ವಲ್ಪ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಏನು ನನ್ನ ಜೊತೆ ಬರ್ತಾ ಇದೆಯಾ ನೀನೀಗ? ಭಯ ಆಗಲ್ವ ನಿನಗೆ? ಇಲ್ಲ ಅಣ್ಣ. ಬಿಡ, ಗಟ್ಟಿ ಗುಂಡಿಗೆ ಗಂಡು ಬಿಡ ನಿಲ್ಲಿ. ಚಿನ್ನ, ಅಣ್ಣ ಅಲ್ಲಿ ಯಾರೋ ಕೂತಾವ್ ನೋಡು, ಕಾಣಿಸ್ತಾ? ಅಣ್ಣ ಕಾಣಿಸ್ತು ಅಣ್ಣ, ಅಲ್ಲಿ ಯಾರು? ಅಣ್ಣ ಭಯ ಇದೈತಣ್ಣ. ಏಯ್ ಸುಮ್ಮನೆ ಭಯ ಬಿಡ್ಬೇಡ. ನೀನೇನು ನಿಮ್ಮೂರಿಗೆ ಬಂದಿದ್ದೀನಿ ಕಣ, ನೀನೇ ಭಯ ಬೀಳ್ತಾ ಇದೆಯಾ? ಅಣ್ಣ ಭಯಂಕರ ಅಲ್ವಾ ಅಣ್ಣ ಪ್ಲೇಸು? ಅಲ್ಲ ಓಕೆ ಚಿನ್ನ, ಏನಾಯ್ತು? ಹಾಂ ಅಲ್ಲ ಕಣೋ, ಕೆಳಗಡೆ ಇಳಿಯೋಕ್ಕಾಗಲ್ವ ಇದು? ಇಲ್ಲ ಅಣ್ಣ, ಆಗಲ್ಲ ಅಣ್ಣ, ತುಂಬ ಆಳ ಐತೆ ಅಣ್ಣ. ಯಾರೋ ಚಿನ್ನ ಬಾ ಹಿಂಗೆ. ಅಣ್ಣ ನಿಧಾನ ಕತ್ತಿ ಅಣ್ಣ, ಹುಷಾರಣ್ಣ. ಹುಷಾರಿರ್ತೀನಿ, ಹುಷಾರು. ಹಾಂ ಅಣ್ಣ ಏನೋ ಸೌಂಡ್ ಬಂತು ಅಣ್ಣ, ಕಡೆ ಕೇಳಿಸ್ತಾ? ಹಾಂ ಅಣ್ಣ. ಹುಷಾರ ಬಾರು. ತುಂಬ ಟೆರರ್ ಆಗೈತಣ್ಣ ಪ್ಲೇಸು. ಚಿನ್ನ, ಅವರು ವಯಸ್ಸು ಹುಡುಗರೇ ಅಣ್ಣ, ಇನ್ನೂ 25-30 ವರ್ಷ. ಯಾರು ಆಗಿಲ್ವಾ? ಇನ್ನೂ ಯಾರಿಗೂ ಆಗಿಲ್ಲ ಅಣ್ಣ. ಗಾಡಿಗಳು ಓಡಿಸ್ಬೇಕಾದ್ರೆ ನಿಧಾನಕ್ಕೆ ಓಡಿಸೋ. ಹೌದು ಅಣ್ಣ, ಫುಲ್ಲು ಎಣ್ಣೆ ಹೊಡೆದು ಬಿಡ್ತಿರ್ತಾರೆ, ಡ್ರಿಂಕು. ಅಣ್ಣ ಏನೋ ಸೌಂಡು ಅಣ್ಣ. ಚಿನ್ನ, ಅಲ್ಲೇ ಯಾರು ಇದ್ದಾರೋ? ಚಿನ್ನ, ಅಣ್ಣ ಅಲ್ಲಿ ಯಾರು ಅವ್ರೆ ಅಣ್ಣ? ಸೈಲೆಂಟ್ ಅಲ್ಲೇ ಇದ್ದಾರೆ, ಸೈಲೆಂಟ್ ಹಬ್ಬ. ಅಣ್ಣ ಭಯ ಆಯ್ತೈತಣ್ಣ. ಏಯ್ ಬಾರ ಸುಮ್ಮನೆ ಚಿನ್ನ, ನೀನೇನೋ ಭಯ ಬಿತ್ಕೊಳ್ಳಿ. ಚಿಕ್ಕ ಹುಡುಗನ ಥರದಿ ಚಿಕ್ಕ ಹುಡುಗನೇ ಆದರೂ ಭಯ ಬಿಡಬೇಡ, ನಾನು ಇದ್ದೀನಿ ಬಾ. ಏಯ್ ಈ ಕಡೆ ಬಾ, ಕೆಳಗಡೆ ಬಿದ್ದರೆ ಸ್ಪಾಟ್ ಔಟು. ಹೌದು ಅಣ್ಣ, ಪಕ್ಕ ಇರ್ತದೆ ಸ್ಪಾಟೇ. ಹುಷಾರಾಗ ಬಾ.
ಯಾರೋ ಅಣ್ಣ ಏನೋ ಸೌಂಡ್ ಬಂತು ಅಣ್ಣ ಆ ಕಡೆ. ಸೌಂಡ್ ಅಲ್ಲ ಕಣ, ಒಳಗಡೆ ಕಲ್ಲಲ್ಲಿ ಎಸಿತವ್ರು. ಆತ್ಮ ಇಲ್ಲೇ ಐತೆ ಅಣ್ಣ ಅವ್ರದ್ದು 4 ಜನದ್ದು ದಿನ ಅಲ್ಲಿ ಬಡ್ಕೊಂತಾರೆ ಯಾರೋ ಇಬ್ರು ತಲೆಗಳು ಮಾತ್ರ ಕಾಣಿಸ್ತು ನನಗೆ. ಬಾ ಒಂದು ನಿಮಿಷ ಅನ್ಕೋಣ ಮೊದಲು. ಅವ್ರ ತಲೆಗಳು ನೀನು ನೋಡ್ದ? ನಾನು ನೋಡಿದೆ. ಹಾಂ ಅಣ್ಣ ನೋಡಿದೆ ಅಣ್ಣ ನಾನು. ಅಲ್ಲ ಕಣೋ, ಇಷ್ಟೊಂದು ದೊಡ್ಡದೈತೆ. ಅವ್ರ ಮನೆಯವರು ಹುಡುಗರು 4 ಜನ ಸತ್ರಲ್ಲ, ಅಣ್ಣ ಅವ್ರ ಮನೆಯವರು ತುಂಬ ಅವ್ರಿಗೂ ನೋವಿರುತ್ತೆ. ಹಿಂಗೆ ಆಗೋಯ್ತಲ್ಲ ವಯಸ್ಸು ಮಕ್ಕಳು. ಅಣ್ಣ ಏನು ಮಾಡ್ತಾರೆ ಮನೇಲಿ ಏನೋ ಹೇಳ್ಬಿಟ್ಟು ಬಂದಿರ್ತಾರೆ. ಹೌದಮ್ಮ. ನಿಧಾನ ಓಡಿಸ್ಬೇಕಾದ್ರೆ ಅವರು ಎಣ್ಣೆ ಹೊಡೆದಿದ್ದು ಏಟಲ್ಲಿ ತುಂಬ ಜೋರಾಗಿ ಓಡಿಸಿರ್ತಾರೆ ಕಾರು. ಅವ್ರಿಗೂ ಗೊತ್ತಿರಲ್ಲ ಇಲ್ಲಿ ಕೆರೆ ಇದೆ ಅಂತ ಬಂದು ಬಿಟ್ಬಿಟ್ಟಿರ್ತಾರೆ. ಕೇಳಿಸ್ತಾ ಸೌಂಡು? ಹಾಂ ಅಣ್ಣ ಕೇಳಿಸ್ತೋಣ. ನಾನು ಹೇಳೋದು ಇಷ್ಟೇ, ಯಾರೇ ಒಬ್ಬ ಗಾಡಿ ಓಡಿಸ್ಬೇಕಾಗಲಿ ಅವರು ಸೇಫ್ಟಿ ಡ್ರೈವಿಂಗ್ ಅವ್ರು ಮಾಡಬೇಕು. ಅಣ್ಣ ನಿಧಾನವೇ ಪ್ರಧಾನ ಅಂತ ಗಾದೆ ಐತೆ ಅಲ್ವಾ ಅಣ್ಣ, ಹಿಂಗೆ ನಿಧಾನಕ್ಕೆ ಓಡಿಸ್ಬೇಕಣ್ಣ. ಅಣ್ಣ ಭಯ ಐತೈತಣ್ಣ, ಸೌಂಡ್ ಬರ್ತೈತೆ. ನಾವು ಭಯ ಬಿದ್ದು ನಮ್ಗೆ ಸಾಯಿಸ್ಬಿಡುತ್ತೆ ಅದು. ಅಣ್ಣ ಏನೋ ಸೌಂಡ್ ಬಂತು ಅಣ್ಣ. ಅಣ್ಣ ಭಯ ಐತೈತಣ್ಣ ತುಂಬ ನನಗೆ. ಮಾರೋ ಮನೆ ಇಲ್ಲ, ನೀನು ಒಂದು ನಿಮಿಷ ಇಲ್ಲೇ ಇರೋ, ನಾನೇ ಹೋಗಿ ನೋಡ್ತೀನಿ ಏನಾಯ್ತು ಅಂತ. ಬರಲ್ಲ ನಾನು ಹೋಯ್ತೀರಾ? ಬಾರ ಆಯಿತು. ಹಾಂ ಚೆನ್ನಾಗಿ ಹುಷಾರಾಗಿ ಬರೋ ಅಣ್ಣ. ಇದ್ರೆ ಪಾತಾಳಕ್ಕೆ ಹೋಗ್ತೀವಿ ಕಣ. ಹೌದು ಅಣ್ಣ. ತುಂಬ ಭಯ ಐತೈತಣ್ಣ. ಅಣ್ಣ ಏನೋ ಸೌಂಡ್ ಬಂತು ಅಣ್ಣ ಅಲ್ಲಿ. ಒಂದೊಂದು ಸತ್ಯ ಇದೇನು ಸೌಂಡ್ ಬರ್ತಾಯಿದೆ ಗೊತ್ತಾಗ್ತಿಲ್ಲ. ಬಟ್ ಭಯ ಬೀಳ್ತೀವಿ ಅಂತ ಏನಾದ್ರು ಅದು ಮನಸ್ಸಲ್ಲಿತ್ತು ಅಂದರೆ ಅದಂತ ಅದು ನಮ್ಮ ಸೇಫ್ಟಿ ನಾವು ಇರಬೇಕಣ್ಣ. ಹೌದು ಅಣ್ಣ, ನಮ್ಮ ಸೇಫ್ಟಿ ನಮಗಿರ್ಬೇಕು. ನೋಡಪ್ಪ, ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ಒಂದೇ ಮನವಿ, ಇಲ್ಲಿ ಯಾರಿಗೂ ನಿಮ್ಮಿಂದ ತೊಂದರೆ ಆಗಬಾರ್ದು. ಈಗ ಆಲ್ರೆಡಿ ಭಾರಿ ತೊಂದರೆ ಕೊಡ್ತಿದ್ದೀರ ಅಂತ ಕಂಪ್ಲೇಂಟ್ ಬಂದಿರೋದಕ್ಕೆ ಇವತ್ತು ಇಲ್ಲಿ ಬಂದಿರೋದು. ಸುಮ್ಮನೆ ಬಂದು ನಿಮಗೆ ಹಿಂಸೆ ಕೊಡೋಕ್ಕೆ ನನಗೆ ಹುಚ್ಚಿಡ್ದಿಲ್ಲ. ಅಮ್ಮ ಹಿಂಗಿಳಿಯೋ ಬರೋ, ಹುಚ್ಚಿಡ್ದಿಲ್ಲ ನನಗೆ, ಹುಚ್ಚುತನೂ ಇಲ್ಲ. ನಾನು ನಿಧಾನ ಅಣ್ಣ. ನೀನು ನಿಧಾನಪ್ಪ ಸ್ವಾಮಿ, ಬಾ ಹುಷಾರು ಬಾ. ಹುಚ್ಚಿಡ್ದಿಲ್ಲ, ಹುಚ್ಚುತನೂ ಇಲ್ಲ. ಹೌದು ಅಣ್ಣ. ಸೊ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದರೆ ಸ್ಪೀಡಾಗಿ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಂಡಿರೋ ನೀವು, ಬಟ್ ಶಿಕ್ಷೆ ಅನುಭವಿಸ್ತಿರೋರೆಲ್ಲ ಬೇರೆಯವರು. ಏನಕ್ಕಪ್ಪ? ಇನ್ನೂ ಮದುವೆನೂ ಆಗಿಲ್ಲ, ಏನೂ ಇಲ್ಲ ಅಣ್ಣ ಅವ್ರಿಗೆ. ಹಾಂ, ಬೇಗನೆ ಸತ್ತೋಗ್ಬಿಟ್ಟವ್ರೆ ಪಾಪ. ಅಣ್ಣ ಏನೋ ಸೌಂಡ್ ಬಂತಣ್ಣ ಆ ಕಡೆ. ಅಣ್ಣ ಭಯ ಐತೈತಣ್ಣ ನನಗೆ. ಅಣ್ಣ ಅಣ್ಣ ಐತೆ ಇಲ್ಲ ಅಣ್ಣ. ಚಿನ್ನ ನಾನು ಭಯ ಬೇಡಪ್ಪ. ಎಲ್ಲೋ ಹೋಗ್ತಿದ್ದು ಹುಷಾರಮ್ಮ. ಆದರೂ ಫುಲ್ಲು ಟೆರರ್ ಆಗೈತೆ ಅಣ್ಣ. ಏನೂ ಆಗಲ್ಲ. ನಾವು ಎಷ್ಟು ಭಯ ಬೀಳ್ತೀವೋ ಅಷ್ಟು ನಮ್ಮನ್ನು ಎದುರಿಸುತ್ತೆ ದೆವ್ವಗಳು. ನಾವೇನು ಭಯ ಬೀಳಲ್ಲ, ನಮ್ಮ ಮಾತ್ರ ಅದು ಎದುರಿಸೋದು. ಅಣ್ಣ ಅವ್ರ ಹೆಸರು ಗೌತಮ್, ಪ್ರವೀಣ್, ಸಂಜಯ್, ಹೆಸರು ಅಭಿಷೇಕ್ ಅಂತ ಅಣ್ಣ. ಅಣ್ಣ ಹೆಸರು ನೆನ್ಪಿಟ್ಕೊಂಡಿದ್ಯಾ? ಅಣ್ಣ ಹೆಸರು ಗೊತ್ತಿತ್ತಣ್ಣ. ನೋಡ್ರಪ್ಪ, ದಯವಿಟ್ಟು ಹೇಳ್ತಾ ಇದ್ದೀನಿ, ಎದುರುಗಡೆ ಬರಬೇಕು. ಇಲ್ಲ ನಾನು ನೋಡಿದೆ, ಈ ಕಡೆ ಬರಪ್ಪ. ನಾನು ಎದುರುಗಡೆ ನೋಡಿದ್ದೀನಿ, ಇವಿ ಗಾಳಿ ಕಣ. ಹಾಂ ಹೌದು ಅಣ್ಣ, ಇವಿ ಗಾಳಿ ಅಣ್ಣ. ಎದುರುಗಡೆ ನಿಮ್ಮನ್ನು ನೋಡಿದ್ದೀನಿ. ಸೊ ನೀವು ಬರಬೇಕು, ನಾನು ನಿಮ್ಮ ಹತ್ರ ಮಾತಾಡಬೇಕು. ಅಮಾವಾಸ್ಯೆ ಹತ್ತತ್ರ ಬಂತು ಅಂದರೆ ತುಂಬ ಗಾಳಿ ಅಣ್ಣ. ಏನೋ ಸೌಂಡ್ ಜಾಸ್ತಿ ಐತೈತಣ್ಣ ಆ ಕಡೆ. ಅಣ್ಣ ಭಯ ಐತೈತಣ್ಣ. ಹೇ ಅಪ್ಪಿ ಬಾ. ಅಣ್ಣ
ಹೇಳಿ. ಚಿನ್ನ ಅಲ್ಲೇ ವೈಟ್ ನೇತಾಡ್ತಾ ಇದ್ ನೋಡು. ವೈಟ್ಗೆ ಅಣ್ಣ ಅಲ್ಲಿ 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 ಅಣ್ಣ ಕಾಣಿಸ್ತಾ? ಅಣ್ಣ ಭಯ ಆಯ್ತೈತೆ ಅಣ್ಣ 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 ಭಯ ಭಯ ಬೀಳ್ಬಿಡು. ಆಯ್ತೈತೆ ವೈಟ್ಗೆ ನೇತಾಡ್ತಾ ಇತ್ತು, ನಾನು ನೋಡ್ತೀನಿ ಅದನ್ನ. ಅಣ್ಣ. ನೋಡ್ತೀನಿ ನೋಡುವ. ಅಪ್ಪ ಮನೆ ಅಣ್ಣ ನಡೀರಪ್ಪ, ಇಲ್ಲಿ ಇಲ್ಲ ಬೇಡ. ಸೀರಿಯಸ್ ಆಗಿ ನೀ ಅನ್ಕೊಂಡಂಗಿಲ್ಲ ಮನೆ. ಹೌದು ಅಣ್ಣ. ಹೆವಿ ಟೆರರ್ ಆಗಿದೆ ಇದು. ಅಲ್ಲಿ ನೋಡು ಏನು ನಿಮಿಷ ಕೊಡ್ತೈತೆ ಒಂದು ನಿಮಿಷಕ್ಕೆ. ಅಣ್ಣ ಬಾ ಇದ್ದೀನಿ ಬರೋ, ಭಯ ಬೀಳ್ಬಿಡಲ್ಲ. ಇಲ್ಲ ನನಗೇನು ಹೆಚ್ಚು ಕಮ್ಮಿ ಅದು, ನಿನಗೇನು ಮಾಡೋಕೆ ಬಿಟ್ಕೊಡಲ್ಲ. ಬರೋ, ಯಾಕೋ ತಲೆ ಕೆಡ್ಸ್ಕೊತೀಯಾ? ಹೌದು ಅಣ್ಣ. ನನಗೇನು ಐತೈತೆ ಅಣ್ಣ. ಹಂಗಾರೆ ನಾನು ಸತ್ತು ಪರವಾಗಿಲ್ವಾ? ಅಪ್ಪಿ ಹಿಡ್ಕೊಂಬ ಇದು. ಅಣ್ಣ ನಿಧಾನಕ್ಕೆ ಇಳೀರಿ ಅಣ್ಣ. ಫೋನ್ ಕೊಡಮ್ಮ. ತಾಳಿ ಅಣ್ಣ. ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮಿಂದೇನು ತೊಂದರೆ ಆಗಿಲ್ಲ ನಿಮಗೆ. ನಿಮ್ಮಿಂದ ನಮಗೇನು ತೊಂದರೆ ಆಗಬಾರ್ದು ಅಷ್ಟೇ. ನಿಮ್ಮನ್ನು ಕೇಳ್ಕೊಳ್ಳೋದು ನಾನು. ಅಪ್ಪಿ ಅಣ್ಣ ಇನ್ನು ಇಳಿಬೋದ ನಾವು? ಅಣ್ಣ ನೋಡಿ ಅಣ್ಣ, ತುಂಬ ಟೆರರ್ ಆಗೈತೆ ಪ್ಲೇಸ್ ಅದು. ಟೆರರ್ ನಿಜ. ಸುಸು ಬಸ್ಸು ಒಂದು ಬಾಕಿ ನಡೆಯೋದೇ ಬೇಡ. ಇಲ್ಲಿ ಹೊರಗಡೆ ಏನೋ ಇದೆ, ಮಾಡೇ ಮಾಡ್ತೀನಿ ಬಿಡಲ್ಲ ನಾನು. ಬೇಡ, ಜೀವನದಲ್ಲಿ ನೀವು ಸತ್ತು ಹೇಳ್ತೀನಿ, ಕೇಳಿಸ್ಕೊ. ಹೇಳಿ ಅಣ್ಣ. ಹಿಂಗ ಸಿಡಿಬೋದಾ? ಇಲ್ಲ ಅಣ್ಣ, ಆಗಲ್ಲ ಅಣ್ಣ. ಬಾ ಹುಷಾರು ಬರೋ. ಅಣ್ಣ ಅಣ್ಣ ಭಯ ಬಿಡಬಾ, ನಾ ಇದ್ದೀನಿ ಬಾ. ಮುಳ್ಳುಗಿಡ ಕಣ, ಹುಷಾರು ಬರೋ. ಹುಷಾರು ಬರಪ್ಪ. ಅಣ್ಣ ಭಯ ಆಯ್ತೈತೆ ಅಣ್ಣ ತುಂಬ. ಯಾಕೋ ಅಣ್ಣ ಆ ಕಡೆ ಏನೋ ಸೌಂಡ್ ಬಂತು ಅಣ್ಣ. ಗೊತ್ತಾಗ್ತೈತೆ, ಸುಮ್ಮನೆ ಬಾ. ಆಯಿತು, ನಾವು ಭಯ ಬಿದ್ದಿದ್ದೀವಿ ಅಂತ ಗೊತ್ತಾದಾಗಷ್ಟೇ ಅವು ನಮ್ಮನ್ನು ಭಯ ಬಿಡಿಸೋದು. ಅಣ್ಣ ನೋಡಿ ಅಣ್ಣ ಸೌಂಡು. ಅಪ್ಪಿ ಅಪ್ಪಿ ಅಣ್ಣ ಬಾರ ಬಾರ, ಬರ್ತಾಯಿದ್ದೀವಿ ಹುಷಾರಾಗಿ. ಅಣ್ಣ ಅಣ್ಣ ಬರ್ತಾಯಿದ್ದೀನಿ ಅಣ್ಣ. ಹುಷಾರ ಬಾ, ಹುಷಾರ ಬಾ. ನಾ ಇದ್ದೀನಿ ಬರೋ. ಏನು ತಲೆ ಕೆಡಿಸ್ಕೊಬೇಡ ನೀನು. ಎಷ್ಟು ಭಯ ಬೀಳ್ತೀವಿ ಅಷ್ಟು ನಮ್ಮನ್ನು ಭಯ ಪಡಿಸುತ್ತೆ. ಅಣ್ಣ ಹೆವಿ ಭಯ ಆಯ್ತದೆ. ಹಾಂ ಅಪ್ಪಿ, ಅಣ್ಣ ಯಾವ ಕಡೆನೂ ಇಳಿಯೋಕ್ಕೆ ಜಾಗ ಇಲ್ವಲ್ಲ ಇಲ್ಲಿ? ಫುಲ್ಲ ಅಣ್ಣ. ಯಾವ ಕಡೆ ಐತೆ ಇದಾನ ಅಣ್ಣ. ನೀನು ಬಾ ಹುಷಾರಾಗಿ. ಇಳಿಯೋಕ್ಕಾಗಲ್ಲ ಅಣ್ಣ ಎಲ್ಲೂ ಇಲ್ಲಿ. ಹೌದು. ಅಲ್ಲ ಕಣಪ್ಪಿ, ಹೆಂಗ ಹೋಗೋದು ಇವಾಗ? ಅಣ್ಣ ಆ ಕಡೆನೂ ಸೌಂಡ್ ಬಂತು ಅಣ್ಣ. ಅಣ್ಣ ಅಣ್ಣ ತುಂಬ ಭಯ ಐತೈತೆ ಅಣ್ಣ. ಸುಮ್ಮನಿರಪ್ಪ, ಆಯಿತು. ಆ ಕಡೆ ಸೌಂಡ್ ಬರ್ತೈತೆ ಅಣ್ಣ. ಹಂಗೆಲ್ಲ ಅಳಬಾರ್ದು, ಸುಮ್ಮನಿರು. ಏನಾದ್ರು ನಾನು ನೋಡೋಬಿಡೋಣ. ನೀನು ಸಾಯಿಸ್ಬಿಡುತ್ತದ? ಸಾಯಿಸ್ಲಿ ಬಿಡ, ಸಾಯೋಣ. ಹಾಂ ಅಣ್ಣ. ಬದುಕೇನು ಮಾಡಬೇಕು? ಏನಾರ ಒಂದು ಸಾಧನೆ ಮಾಡ್ಬೇಕಲ್ವ ಅಣ್ಣ ಜೀವನದಲ್ಲಿ. ಸಾಧನೆ ತಿಕ್ಕ ಅಣ್ಣ. ಹುಷಾರು. ಏನಾಕಿ ಶೂ ಹಾಕಿದ್ಯಾ? ಹಾಂ ಅಣ್ಣ. ಏನು ಅಣ್ಣ ಏನೋ ಸೌಂಡ್ ಬಂತು ಅಣ್ಣ. ಅಣ್ಣ ಆ ಕಡೆ ಏನೋ ಜಾಸ್ತಿ ಸೌಂಡ್ ಬರ್ತೈತೆ ಅಣ್ಣ. ಅಣ್ಣ ತುಂಬ ಭಯ ಆಯ್ತೈತೆ ಅಣ್ಣ.
ಒಂದು ನಿಮಿಷ ಬಾಬಾ ಹಿಂದೆ ಬಾ ಇದ್ರೆ ಆಗ ಸೇಫ್ ಅಲ್ಲ. ಅಣ್ಣ ಏನೋ ಸೌಂಡ್ ಬಂತು ಅಣ್ಣ. ಬರೋ ತಲೆ ಕೆಡ್ಸ್ಕೊಂಬೇಡ ನೀನು, ಏನಾಗಲ್ಲ. ಅಪ್ಪಿ ನೀನು ಭಯ ಬಿದ್ದಷ್ಟು ಭಯ ಬಿಡಿಸ್ತೋಕೋಣ. ಅಣ್ಣ ಆದರೂ ಭಯ ಆಯ್ತಾಯ್ತಣ್ಣ. ಅಣ್ಣ ಏನೋ ಸೌಂಡ್ ಬಂತು ಅಣ್ಣ ಆ ಕಡೆ. ಇದೇ ತಿರ್ಗಿ ನೋಡ್ಬೇಡ ಬಾ. ಹಿಂದೆ 4 ದೆವ್ವಗಳು ಕಾಣಿಸ್ತಾ ಇದೆ ನನಗೆ. ಅಪ್ಪಿ ಬಂದ್ಬಿಡು. ಎಷ್ಟೇ ಕುಂಕುಮ ಹಾಕಿದ್ದಾರೆ ಅಣ್ಣ? ಬೇವಿನ ಮರ ಅಲ್ವಾ ಅಣ್ಣ? ದೇವರು ಅಂತಲ್ಲ. ಹುಷಾರು ಬಾ. ಅಲ್ಲ ಕಣ, ಇಷ್ಟು ಟೆರರಾಗಿ ಇಟ್ಕೊಂಡು ನಿಮ್ಮೂರವರು ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಏನೋ ಕತೆ? ಏನು ಜಾಸ್ತಿ ಆ್ಯಕ್ಷನ್ ತಗೊಂಡಿಲ್ಲ ಅಣ್ಣ ಯಾರೂ. ಅದಕ್ಕೆ ನಾನು ನಿಮಗೆ ಒಂದು ತಿಂಗಳಿಂದ ಕಮೆಂಟ್ ಹಾಕ್ತಿದ್ದೆ, ನೀವು ನೋಡಿಲ್ಲ ಅಣ್ಣ. ನೋಡ್ಬಿಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಅಣ್ಣ ಏನೋ ಸೌಂಡ್ ಬಂತು ಅಣ್ಣ ಆ ಕಡೆ. ಬಂದ್ಬಿಡು ಅಲ್ಲಿ ಇರೋದು ಬೇಡ.